ಸ್ವಲ್ಪ ಟೇಪ್ ಬಿಡಿಪ್ಪ. ಟೇಪ್ ಎಷ್ಟು ಐತಿ ನೋಡಿ ಹೇಳ್ತೀನಿ ತಡಿಯೋ ತಮ್ಮ, ಸ್ವಲ್ಪ ಹಿಡಿ ಆಗಲ್ಲ ಇಡ್ರಿ. ಇಂದಿನ ಸಾಹೇಬ್ರ 86 ಮೀಟರ್ ಆಯ್ತು ನೋಡ್ರಿ ಅಪ್ಪ. ಬರ್ಕೋರಿ, ಸರಿಯಾಗಿ ಬರ್ಕೋರಿ. ಆಯ್ತು ಸರ್, ಬರ್ಕೋತೀವ್ರಿ. ಯಾರು ನೀವು? ನಮ್ಮ ಮೊಬೈಲ್ ಟೇಪ್ ಹಿಡಿದು ಮಾಡೋರು? ಸಮಾಧಾನ ಶಿವಣ್ಣ, ಸಮಾಧಾನ. ಈ ಹೊಲ ನಿಮ್ಮಿರಬಹುದಪ್ಪ, ಯಾರಿಲ್ಲಂದಾರು? ಅಂದರೆ ನಿಮ್ಮ ಮಾತಿನ ಅರ್ಥ? ಟೇಪ್ ಮಾತ್ರ ನಮ್ಮದೈತಪ್ಪ, ಅಳತಿ ಮಾಡೋ ಟೇಪ್ ನಮ್ಮದೈತಿ. ಅಂದರೆ ನಿಮ್ಮ ಮಾತಿನ ಅರ್ಥ? ಇಲ್ಲಿ ದನಿಗಳು ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸುತ್ತಾ ಇದ್ದಾರೆ. ಅದಕ್ಕೆ ಬೆಂಗಳೂರಿನಿಂದ ಇಂಜಿನಿಯರಿಂಗ್ ಕರೆಸಿ ಅಳತೆ ಮಾಡ್ತಾ ಇದ್ದೀವಿ. ಏನಿವಾಗ ಬಾಯಿ ಮುಚ್ಚು ಕತ್ತೆ ಬಡವ. ಆಸ್ಪತ್ರೆ ಕಟ್ಟಿಸುವ ಹಾಗಿದ್ದರೆ ಅದನ್ನು ನಿಮ್ಮ ಧನಿಕರ ಜಮೀನಲ್ಲಿ ಕಟ್ಟಲೇಕೆ ಹೇಳು. ಅದನ್ನು ಬಿಟ್ಟು ಕಂಡವರ ಆಸ್ತಿಯಲ್ಲಿ ಕಾಲಿಡಲು ಬಂದರೆ ಅದೇ ಕಾಲನ್ನು ಕತ್ತರಿಸಾಕಬೇಕಾಗುತ್ತದೆ. ಮೊದಲಿನಿಂದ ಹೊಟ್ಟೋಗ. ಶಿವಣ್ಣ, ಬಾಯಿ ಬಿಗಿದು ಮಾತನಾಡೋದೇ. ಸಮಾಧಾನ ತಮ್ಮ, ಸ್ವಲ್ಪ ಸಮಾಧಾನ. ಶಿವ ಏನಪ್ಪ ಇದು? ನೋಡ್ ಶಿವಣ್ಣ, ಇಂಜಿನಿಯರ್ ಸಾಹೇಬರು ಅಳತಿ ಮಾಡ್ದಾಗ ಗೊತ್ತಾಗೈತೆ ನಿಮ್ಮ ಹೊಲ ನಮಗೂ ಬರ್ತೈತಿ ಅಂತ. ನಮಗೇನು ಪುಕ್ಸೇಟು ಕೊಡಬೇಡ ಅಂತಂದೆ, ಅದಕ್ಕೆ ತಕ್ಕುವಂಗ ದುಡ್ಡು ಕೊಡ್ತೀವೋ. ದುಡ್ಡು ಕಾಕೊಂಡ್ರೆ ನೀವು ದುಡ್ಡು ಕೊಡ್ತೀರಿ ಅಂದ ಮಾತ್ರಕ್ಕೆ ಬಂಗಾರದಂತ ಹೊಲನ ಕೊಡಕ ನಮ್ನೇನು ದೊಡ್ಡರು ಅಂತ ಕೇಳ್ತೀರೇನ್ರಿ? ನೋಡ್ರಿ, ನಿಮಗೆ ತಿಳಿದು ಕೇಳ್ತಾ ಇದ್ದೀರೋ ಅಥವಾ ತಿಳಿಯದೆ ಕೇಳ್ತಾ ಇದ್ದೀರೋ ನಿಮ್ಮ ವಿಷಯ ನಮ್ಗೆ ಬೇಡ. ನಾನೊಂದು ಪ್ಲೀಸ್ ಮಾತು ಹೇಳ್ತೀನಿ, ಸರಿಯಾಗಿ ಲಕ್ಷ ಕೊಟ್ಟು ಕೇಳಿ. ನೋಡ್ರಿ, ಇದಕ್ಕೆ ಹೇಳಿದ್ರಲ್ಲ ದುಡ್ಡು ಅಂತ, ದುಡ್ಡು ದುಡ್ಡು ಅಂತ, ದುಡ್ಡಿನ ಮೇಲೆ ಏನಾದ್ರೂ ನಿಮ್ಗೆ ವ್ಯಾಮೋಹ ಇದ್ರ ಇದೀಗ ಅಳತಿ ಮಾಡೀನಿ ಅಂತ ಹೇಳಿದ್ರಲ್ಲ ನಿಮ್ಮ ಸಾಹುಕಾರ ಹೊಲನ, ಆ ಹೊಲ ಎಷ್ಟಿದೆ ಅಂತ ಹೇಳ್ರಿ. ನನ್ನ ಗಂಡ ಖರೀದಿ ಮಾಡ್ತಾನ. ಸಂಜೆಗೆ ಬಂದು ನಮ್ಮ ಮನೆಯಾಗ ನನ್ನ ಗಂಡನ ಕಡೆ ದುಡ್ಡು ಇಸ್ಕೊಂಡು ಹೋಗ್ರಿ. ಎಷ್ಟು ಬೇಕು ನಿಮಗೂ ದುಡ್ಡು ಕೊಡ್ತಾನ ನನ್ನ ಗಂಡ. ಆ ನಿಮ್ಮ ದಲಿಗೂ ಹೋಗಿ ಹೇಳ್ರಿ. ಮುಚ್ಚು ಬಾಯಿ ಸೊಕ್ಕಿನ ಹಕ್ಕಿ ಮರಿಯ. ರೆಕ್ಕೆ ಬೆಳೆದಿದೆ ಎಂದು ಹೊತ್ತು ಮೀರಿ ಹಾರಾಡಿದರೆ ಹಾರಾಡುವ ಈ ನಿನ್ನ ರೆಕ್ಕೆವನ್ನು ಇದೇ ನನ್ನ ಬಂದಿಕಿನ ಗೊಂಡು ಸೋಕಿದರೆ ನೆಲಕ್ಕೆ ರಕ್ತ ಕಾರಿ ಬೀಳ್ತೀಯ. ಎಚ್ಚರ. ಕೇವಲ ಒಂದು ಮಾಮೂಲಿ ಹಣ್ಣಾಗಿ ಸೊತ್ತು ಹೊತ್ತೂರಿನ ಒಡೆಯರಾದ ನಮ್ಮ ದನಿಗಳ ಆಸ್ತಿಯನ್ನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿತಾ ನಿನಗೆ? ಮತ್ತೊಬ್ಬರ ಯಂತ್ರ ನಡೆಯುವ ಬೀದಿ ನಾಯಿ ನಿನ್ನ ತುಕ್ಕು ಹಿಡಿದರೆ ಬಂದು ಕಡೆ ನೋಡಿ ಹೆದರಿ ನಮ್ಮ ಆಸ್ತಿ ನಮಗೆ ಬಿಟ್ಟು ಕೊಡುತ್ತೆ ಅಂತ ತಿಳಿದ್ರಿ. ಆ ಮಗನೇ, ಒಳ್ಳೆ ಮಾತಿನಿಂದ ಹೋದರೆ ಸರಿ, ಇಲ್ಲವಾದರೆ ಇದೇ ನಮ್ಮ ಒಂದಲ್ಲಿನ ಜೀವಂತದ ಬನ ಮಾಡಬೇಕಾಗುತ್ತದೆ. ಬಲು ಯಾಚರ.